ಈಗ ನನ್ನ ಜೊತೆ ಈ ವಿಶಾಲ ಇಡ್ಲಿ ಸೆಂಟರ್ ಮಾಲೀಕರು ಜಯಕುಮಾರ್ ಇದ್ದಾರೆ. ನಮಸ್ಕಾರ ಸರ್. ಭಾಳ ಚೆನ್ನಾಗಿತ್ತು ನಿಮ್ಮ ಇಡ್ಲಿ. ನಾನು ಬೆಂಗಳೂರಿಂದ ಬಂದೆ, ಯಾರೋ ಹೇಳಿದ್ರು ವಿಶಾಲ ಇಡ್ಲಿ ಸೆಂಟ್ರಿಗೆ ಹೋಗಿ ತುಂಬ ಚೆನ್ನಾಗಿತ್ತು ಇಡ್ಲಿ ಅಂತ. ಸೊ ಬೆಳಗ್ಗೆ ಇಲ್ಲಿ ಬಂದು ಇಡ್ಲಿ ತಿಂದೆ, ತುಂಬ ಚೆನ್ನಾಗಿತ್ತು. ನೀವು ಇದನ್ನು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 25 ವರ್ಷ. 25 ವರ್ಷ ಅಂದರೆ ನಿಮ್ಮ ತಂದೆಯವರು ಶುರು ಮಾಡಿದ್ದ? ನೀವೇ ಶುರು ಮಾಡಿದ್ದು? ಹೌದಾ, 18 ವರ್ಷಕ್ಕೆ ಶುರು ಮಾಡೋದು ನೋಡಿ. 18 ವರ್ಷಕ್ಕೆ ಇವರು ಈ ವಿಶಾಲ ಇಡ್ಲಿ ಸೆಂಟರ್ ಶುರು ಮಾಡಿ 25 ವರ್ಷದಿಂದ ನಡೆಸ್ಕೊಂಬಂದಿದ್ದಾರೆ. ಭಾಳ ಫೇಮಸ್. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ನನಗೆ ಯಾರೋ ನೀನು ಹುಬ್ಬಳ್ಳಿಗೆ ಹೋದರೆ ವಿಶಾಲ ಇಡ್ಲಿ ಸೆಂಟ್ರಲ್ಲಿ ಇಡ್ಲಿ ತಿಂದಿರಾ ಬರಬೇಡ, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಅಂತ ಹೇಳಿದ್ರು. ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ನೀವು ದಿನ ಫಿಕ್ಸೆಡ್ ಟೈಮಿಂಗ್ ಮಾಡಿದ್ರಲ್ಲ, ಪರವಾಗಿಲ್ವಾ? ನಿಮಗೆ ವ್ಯಾಪಾರಕ್ಕೆ ಏನು ಸಮಸ್ಯೆ ಆಗೋದಿಲ್ಲ? ಹಾಂ, ಮಧ್ಯಾಹ್ನ ಯಾಕೆ ಅಷ್ಟೊಂದು ಗ್ಯಾಪ್ ಕೊಟ್ಬಿಡ್ತೀರಾ? ಮಧ್ಯಾಹ್ನ ಅಂದ್ರೆ ಮುಂಜಾನೆ ಎಲ್ಲ ರೆಡಿ ಮಾಡ್ಕೋಬೇಕಲ್ರಿ ಇಡ್ಲಿ, ಮತ್ತೆ ಸಾಯಂಕಾಲಕ್ಕೆ ಮತ್ತೆ ಎಲ್ಲ ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಮುಂಜಾನೆ ಮಾಡಿದ್ದು ಮತ್ತು ರಾತ್ರಿ ಸಂಜೆ ಮಾಡೋಂಗಿಲ್ಲ. ಮಧ್ಯಾಹ್ನ ಬೇರೆ ಮಾಡ್ತೀವಿ, ಮುಂಜಾನೆ ಬೇರೆ ಮಾಡ್ತೀವಿ. ಓಕೆ. ಚಟ್ನಿನೂ ಬೇರೆ ಮುಂಜಾನೆ 2 ಟೈಮ್ ಮಾಡ್ತೀವಿ, ಮಧ್ಯಾಹ್ನ 3 ಟೈಮ್ ಮಾಡ್ತೀವಿ. ಓಕೆ. ಇದು ಚಟ್ನಿ ದಿನ ಒಂದೇ ಥರ ಚಟ್ನಿ ಮಾಡ್ತಾರೆ ಅಥವಾ ಬೇರೆ ಬೇರೆ ಥರ ಚಟ್ನಿ? ಒಂದೇ ಥರ. ಸೊ ಯಾವಾಗ ಬಂದರೂ ಇದೇ ಟೇಸ್ಟ್ ಸಿಗುತ್ತೆ ನಮಗೆ. ಫ್ಯಾಂಟಾಸ್ಟಿಕ್. ಹೀಗೆ ಭಾಳ ಖುಷಿ ಆಯಿತು. ನಡೆಸ್ಕೊಂಡು ಹೋಗಿ. ಓಕೆ, ಇನ್ನೂ ಸಾವಿರಾರು ಜನ, ಲಕ್ಷ ಜನಕ್ಕೆ ನೀವು ಇಡ್ಲಿ ತಿನ್ನಿಸೋ ಭಾಗ್ಯ ಆಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಈಗ ನೆಕ್ಸ್ಟು ನಮ್ಮೂರ ಊಟ ಸೆಕ್ಷನಲ್ಲಿ ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ಹುಬ್ಬಳ್ಳಿಲಿ ಎಲ್ಲಿಗೆ ಹೋಗ್ತೀವಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತಿನ ಕೈ ರುಚಿ ಸ್ಟಾರ್ಟ್ ಮಾಡೋಣ. ನನಗೂ ಅಡುಗೆ ಮಾಡಬೇಕು ಅಂತ ತುಂಬ ಕೈಯೆಲ್ಲ ಚಿಟ ಅಂತ ಇದೆ. ನಡ್ರಿ. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ಪರೋಟ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಪರೋಟಾಗೆ ನಾನು ಇಟ್ಟಿರೋ ಹೆಸರು ಪ್ರಮುಖ ಪರೋಟ ಅಂತ. ಪರೋಟಗಳಲ್ಲಿ ಅಗ್ರಗಣ್ಯವಾದಂಥ ಸ್ಥಾನವನ್ನು ಪಡೆದಂಥ ಪರೋಟ, ನಂಬರ್ 1 ಪರೋಟ, ಅದಕ್ಕೆ ಪ್ರಮುಖ ಪರೋಟ ಅಂತ. ಓಕೆ, ಈ ಪ್ರಮುಖ ಪರೋಟಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು 2 ಕಪ್ ಗೋಧಿ ಹಿಟ್ಟು, ಸುಮಾರು 1.5 ಆಲೂಗಡ್ಡೆಯನ್ನು ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ, ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಚೀಸ್, ತುರಿದಿರ್ತಕ್ಕಂಥ ಚೀಸ್ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, GRB ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಪ್ರಮುಖ ಪರೋಟಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಪ್ರಮುಖ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಹಿಟ್ಟು ಕಲಿಸ್ಕೋಬೇಕು. ಸೊ ಹಿಟ್ಟು ಕಲಿಸ್ಕೋದಕ್ಕೆ ನಾನು ಒಂದು ಬೌಲ್ಗೆ ಗೋಧಿ ಹಿಟ್ಟು, ಸ್ವಲ್ಪ ತುಪ್ಪ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ನೀರು ಹಾಕಿ ಚಪಾತಿ ಹಿಟ್ಟಿನ ಕಲಿಸ್ಬೇಕು. ನಾನು ಇದನ್ನು ಕಲಿಸ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಹಳೆ ಬ್ಲೇಡ್ಗಳನ್ನ ಬಿಸಾಕ್ಬೇಕು, ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ನೀವು ಹೇಳ್ದಷ್ಟು ಕೇಳಿ. ಇವಾಗ ಈ ಲಿಪ್ ಬಾಮ್ ಸ್ವಲ್ಪ ಹಚ್ಕೊಳ್ಳಿ, ಸರಿ ಹೋಗುತ್ತೆ. ನನಗೆ ಕಟ್ ಆಗಿರೋದು ಕೆನ್ನೆ ಮೇಲೆ ಕಣೆ, ತುಟಿ ಮೇಲಲ್ಲ. ಅದಕ್ಕೆ ಹೇಳ್ತಿರೋದು, ಶೇವಿಂಗ್ ಮಾಡ್ಕೊಳ್ಳುವಾಗ ಕುಯ್ಕೊಂಡು ರಕ್ತ ಬರ್ತಾ ಇದ್ರೆ ತಕ್ಷಣ ಲಿಪ್ ಬಾಮ್ ಹಚ್ಚಿದ್ರೆ ನಿಂತೋಗುತ್ತೆ. ಕನ್ನಡಿ ನೋಡ್ಕೊಂಡು ಹಚ್ಕೋತೀನಿ. ನಿಮಗೆ ಗೊತ್ತಾಯ್ತಲ್ಲ, ಶೇವಿಂಗ್ ಮಾಡ್ಕೊಳ್ಳುವಾಗ ಸ್ಕಿನ್ ಕಟ್ಟಾಗಿ ರಕ್ತ ಬರ್ತಾ ಇದ್ರೆ ಅದ್ರ ಮೇಲೆ ಸ್ವಲ್ಪ ಲಿಪ್ ಬಾಮ್ ಹಚ್ಚಿ, ತಕ್ಷಣ ರಕ್ತ ಬರೋದು ನಿಂತು ಹೋಗುತ್ತೆ. ಕಿವಿಮಾದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಪ್ರಮುಖ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಿಟ್ಟು ಕಲಸಿದ್ದಾಯಿತು. ಈಗ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕೋಣ ಮೇಲ್ಗಡೆ. ಓಕೆ, ಎಣ್ಣೆ ಹಾಕಿ ಇದು ನೆನೆಯಕ್ಕೆ ಬಿಡೋಣ. ಓಕೆ, ಈಗ ಅದು ನೆನೆಯೋ ಅಷ್ಟರಲ್ಲಿ ಮಿಕ್ಸ್ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2 ಒಂದು ಪಾತ್ರೆ ಇಡಬೇಕು. ಈ ಪಾತ್ರೆಗೆ GRB ತುಪ್ಪ ಹಾಕೋಣ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕೋಣ. ಶುಂಠಿ ಪೇಸ್ಟು, ಶುಂಠಿ ಘಮ್ ಅಂತ ಬರ್ತಾಯಿದೆ. ನಾನು ಒಂದು 6 ಮೆಣಸಿನ್ಕಾಯಿ ಹೆಚ್ಚಾಕಿದ್ದೀನಿ, ನನಗೆ ಖಾರ ಇಷ್ಟ ಅಂತ. ನಿಮಗೆ ಖಾರದಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮಾತ್ರ ಸಣ್ಣದಾಗಿ ಹೆಚ್ಚಬೇಕು ಅಷ್ಟೇ. ಚೆನ್ನಾಗಿ ತುಪ್ಪದಲ್ಲಿ ಮೆಣಸಿನ್ಕಾಯಿ ಹುರಿದ್ರೆ ಖಾರ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಗರಂ ಮಸಾಲ ಹಾಕೋಣ ಒಂಚೂರು. ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ, ತುಪ್ಪದಲ್ಲಿ ಹುರಿಯೋಣ, ಹಸಿ ಘಾಟ್ ಹೋಗುತ್ತೆ. ಈಗ ಇದಕ್ಕೆ ತುರಿದಿರ್ತಕ್ಕಂಥ ಬೆಂದ ಆಲೂಗಡ್ಡೆ ಹಾಕಬೇಕು ಮತ್ತು
ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡು ಮಾಡಿದ್ರೆ ಮೆತ್ತಗಾಗತ್ತೆ ಆಲೂಗಡ್ಡೆ. ಓಕೆ, ಈಗ ಇದನ್ನು ಆಫ್ ಮಾಡೋಣ. ಇದು ಆರಬೇಕು. ಓಕೆ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.